ಸ್ನೇಹಿತರೆ ನಮಸ್ಕಾರ. ಮೊನ್ನೆ ಒಂದು ವಿಡಿಯೋ ಹಾಕಿದ್ನಲ್ಲ, ಅದ್ರದ್ದು ಫುಲ್ ವಿಡಿಯೋ ಆ ವಿಡಿಯೋ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಸೇರ್ಕೊಂಡು 2-20 ಲಕ್ಷ ಜನದ ಮೇಲೆ ನೋಡಿದ್ದಾರೆ. ಒಂದು ವಿಡಿಯೋ ನೋಡ್ಬಿಟ್ಟು ನಿಮ್ಮ ಅನಿಸಿಕೆನ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿದರಿಗೆ ನಿಮ್ಗೆಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ, ಫ್ರೆಂಡ್ಸ್ ಈಗ ನೋಡ್ರಿ, ಇದ್ರಾಗ ಈಗ ಎಷ್ಟು ನೀರು ಬಿದ್ದಿದೆ, ಇದು ಎಷ್ಟೈತೆ ನೋಡ್ರಿ ನೀರು. ಈ ನೀರಿಗೂ ಆ ನೀರಿಗೂ ವ್ಯತ್ಯಾಸ ನೋಡ್ರಿ ನೀವೇ. ಸ್ನೇಹಿತರೆ ಕಮೆಂಟ್ನಾಗೆ ಭಾಳ ಅಂದರೆ ಹೆಚ್ಚು ಕಮ್ಮಿ 90% ಜನ ಏನಂತ ಕಮೆಂಟ್ ಹಾಕಿದ್ದೀರಿ ಅಂದರೆ, ದುಡ್ಡು ಕೊಡಬೇಡ್ರಿ, ಲಾರಿನ ಹೊಲದಿಂದ ತಗೊಂಡೋಗಕ್ಕೆ ಬಿಡಬೇಡ್ರಿ ಅಂತಲೇ ಜಾಸ್ತಿ ಜನ ಕಮೆಂಟ್ ಹಾಕಿರೋದು. ಇನ್ನೊಂದು ಸ್ವಲ್ಪ ಜನ ಬೋರ್ ಲಾರಿ ಪರವಾಗಿ ಹಾಕಿದ್ದಾರೆ. ಅಂದರೆ ಬೋರ್ ಕೊರಿಯೋಕ್ಕಾಗಲ್ಲ, ಯಾಮರ್ ಬಿಟ್ಟು ಎಲ್ಲ ನೀರಿನ ಪ್ರೆಷರ್ಗೆ ರಿವರ್ಸ್ ಹೊಡಿತೈತೆ, ಹಂಗಾಗಿ ಆರ್ಡ್ರ್ ಹಾಕಿ ಬಂದರೆ ಬೋರ್ ಕೊರಿಯೋಕ್ಕಾಗಲ್ಲ ಅಂತ ಹಾಕಿದ್ದಾರೆ. ಏನಿಲ್ಲ ಫ್ರೆಂಡ್ಸ್, ಲಾರಿನ ನಾವು ಹೊಲದಿಂದ ತಗೊಂಡೋಗಂಗಿಲ್ಲ ಅಂತ ಹೇಳಿ ಫುಲ್ಲು ಜೋರಾಗಿ ಜಗಳ ಆಡಿದ್ಕೆ ರಾತ್ರಿ 8 ಗಂಟೆಯಿಂದ ಕೊರಿಯೋಕ್ಕೆ ಸ್ಟಾರ್ಟ್ ಮಾಡ್ದೆ. ಅಂದರೆ 3 ಗಂಟೆಗೆ ನಿಲ್ಸಿದ್ದು ಬೋರ್ನ ಕೊರಿಯೋಕ್ಕೆ ರಾತ್ರಿ 8 ಗಂಟೆಯಿಂದ ರೀಚ್ ಚಾಲೋ ಮಾಡ್ದೆ. ಅದನ್ನ ಆ ಬೋರ್ ಲಾರಿಯರ್ ಮಾತು ಕೇಳ್ಕೊಂಡು ನಾವೆಲ್ಲರೇ ಸಾಕು ಅಂತ ನಿಲ್ಲಿಸಿದ್ರೆ ನಮಗೆ ಇಷ್ಟು ನೀರು ಸಿಗ್ತಿದ್ದಿಲ್ಲ. ಕೊನೆಗೂ 800 ಅಡಿ ತನಕ ಬೋರ್ ಕೊರೆಸಿದ್ದೀವಿ. ಏನಿಲ್ಲ ಅಂದರೆ ಒಂದು 3 ಇಂಚಿನ ಮೇಲೆ ಒಳ್ಳೆ ನೀರಾಗಿದೆ. 680 ಅಡಿಗೆ ಒಳ್ಳೆ ಮತ್ತೊಂದು ಗ್ಯಾಪ್ ಸಿಕ್ಕು ನೀರು ಜಾಸ್ತಿ ರೈಸ್ ಆಗಿದೆ. ನಂದು ಹಳೆ ವೀಡಿಯೋಕ್ಕೆ ಭರ್ಜರಿ ಅಂದರೆ ತುಂಬ ಜನ, ಹೆಚ್ಚು ಕಮ್ಮಿ 1,000-1,500 ಜನದ ಮೇಲೆ ಕಮೆಂಟ್ ಮಾಡಿದ್ದಾರೆ. ಆ ವಿಡಿಯೋಕ್ಕೆ ಕಮೆಂಟ್ ಬಂದಿರೋದಕ್ಕೆ ಏನು ಕಮೆಂಟ್ ಜಾಸ್ತಿ ಬಂದಿದ್ದಾವೆ ಅಂದರೆ, ಬೋರ್ ಲಾರಿಯರಿಗೆ ದುಡ್ಡೇ ಕೊಡಬೇಡ್ರಿ ಅಣ್ಣ, ನಮ್ಮ ಬೋರ್ನು ಇದೇ ಥರ ಮಾಡಿದರು, ನಮ್ಮ ಹತ್ರನೂ ದುಡ್ಡು ಇಸ್ಕೊಂಡು ಇದೇ ರೀತಿ ಮಾಡಿದರು, ಕೊರಿಯಲ್ಲ ಅಂತ ಹೇಳಿದರು. ಲಾರಿ ಅವರು ಎಲ್ಲ ಸೇರ್ಕೊಂಡು ಬೇಕು ಅಂತ ಈ ಥರ ಮಾಡ್ತಾರೆ, ಇದಕ್ಕಿಂತ ಜಾಸ್ತಿ ನೀರು ಬಿದ್ದಿದ್ರು ಬೋರ್ ಕೊರಿಬೋದು, ಅವ್ರು ಕೊರಿಯಲ್ಲ ಅಂತ ಹೇಳ್ತಾರೆ ಅಂತ ಇದೇ ರೀತಿ ಅನೇಕ ಅಂದರೆ ತುಂಬ ಕಮೆಂಟ್ಗಳು ಬಂದಿದ್ದಾವೆ. ಫ್ರೆಂಡ್ಸ್ ನೀವೇ ಗಮನಿಸ್ಬೋದು, ಈ ಲಾರಿಯರ್ ಮಾತು ಕೇಳ್ಕೊಂಡು ನಾವೆಲ್ಲರೂ ಸಾಕು ಅಂತ ನಿಲ್ಲಿಸಿದ್ರೆ ನಮಗೆ ತುಂಬ ಅನ್ಯಾಯ ಆಗೋದು. ನಾವೆಲ್ಲ ಜಗಳ ಮಾಡೋಕ್ಕಿಂತ ಮುಂಚೆ ಅವರು ಬೋರ್ ಲಾರಿಯರು ಹೆಂಗೆ ಮಾಡ್ತಾರೆ ಅಂದರೆ, ಅಣ್ಣ ಒಂದೊಂದು ರಾಡ್ ಹೋಗೋದು 20 ನಿಮಿಷ ಆಕತ್ತೆ ಅಂತ ಹೇಳಿ ಒಂದೊಂದು ರಾಡ್ನ 18-20 ನಿಮಿಷ ತನಕ ಡ್ರಿಲ್ ಮಾಡ್ತಿದ್ರು. ನಾವೆಲ್ಲ ಸೇರ್ಕೊಂಡು ಫುಲ್ಲು ಜಗಳ ಮಾಡಿ ಲಾರಿನ ನೀನು ತಗೊಂಡು ಹೊರದಕ್ಕೆ ಹೋಗಂಗೆ ಇಲ್ಲ ಅಂತ ಎಲ್ಲ ಹೇಳಿದ ಮೇಲೆ ಆಮೇಲೆ ಮಾಮೂಲು 12-14 ನಿಮಿಷಕ್ಕೆ ಒಂದೊಂದು ರಾಡ ಕೊರಿತಿದ್ದಾರೆ. ಇದು ಹೆಂಗೆ ಅಂತ ಕೇಳ್ತಿದ್ದೀನಿ ನಾನು ಅಷ್ಟೇ. ಆಮೇಲೆ ಇನ್ನೂ ಕೆಲವರು ಕಮೆಂಟ್ ಮಾಡಿದರು, ಏನಪ್ಪ ಅಂದರೆ ಬೋರ್ ಲಾರಿ ಪರವಾಗಿ ಇಲ್ಲ ಬೋರ್ ಲಾರಿ ಕಡೆಯವರು, ಗುರು ಬೋರ್ ಕೊರಿಯೋದು ಅಂದರೆ ಸುಮ್ಮನೆನಲ್ಲ, ಯಾಮಾರು ರಿವರ್ಸ್ ಆಗುತ್ತೆ, ಜಾಸ್ತಿ ನೀರು ಬಿದ್ದರೆ ಆರ್ಡ್ರ್ ಹಾಕಿ ಬಂದರೆ ಬೋರ್ ಕೊರಿಯೋಕ್ಕಾಗಲ್ಲ, ಆಮೇಲೆ ಅದೆಷ್ಟು RPM ಮೇಲೆ ಹೋದರೆ ಡೀಸೆಲು ಜಾಸ್ತಿ ಕುಡಿತೈತಿ ಅಂತ ಎಲ್ಲ ಹೇಳ್ತಿದ್ರು. ಸರಿ ಗುರು, ನಾನು ಒಪ್ಕೊಂಡೆ, ಇವೆಲ್ಲ ನಿಜನೇ ಆಗೋದು, ನಮಗೂ ಗೊತ್ತಾಗತ್ತೆ. ನಮ್ಮದು ಹೆಚ್ಚು ಕಮ್ಮಿ ಒಂದು 30 ವರ್ಷದ ಅಡಿಕೆ ತೋಟ ಐತೆ, ನಮ್ಮದು ಒಂದು 2-3 ಬೋರ್ ಅದಾವೆ. ಆಮೇಲೆ ನಾವು ಬೇರೆ ಕಡೆ ಎಲ್ಲ ಬೋರ್ ಕೊರೆಸಿರೋದ ನೋಡಿರ್ತೀವಿ. ಯಾವ ಬೋರ್ ಕೊರಿಯೋಕ್ಕಾರೆ ಏನು ಹಾಕತ್ತೆ ಅಂತ ಗೊತ್ತಾಗ್ತೈತೆ. ಅರೇ ಗುರು, ಇದ್ರಾಗೆ ಜಾಸ್ತಿ ನೀರೇ ಬಿದ್ದಿಲ್ಲ, ಒಂದು 2 ಇಂಚ್ ಬಿದ್ದಾವೆ, ನೀರು ಬೋರ್ ಕೊರೆಯೋಕ್ಕೆ ಆಗ್ತಾಯಿದ್ದೆ, ಆದರೂ ಬೋರ್ ಲಾರಿ ಅವರು ನಾಟಕ ಮಾಡ್ತಿದ್ದಾರೆ. ದಯಮಾಡಿ ನಾನು ಈ ವಿಡಿಯೋ ಮೂಲಕ ಏನು ಹೇಳ್ತೀನಿ ಅಂದರೆ, ನಿಮ್ಮ ಕಡೆನೂ ಅಷ್ಟೇ, ನಿಮ್ಮ ಊರ ಸೈಡು ಅಥವಾ ನಿಮಗೆ ಯಾರಿಗಾರು ಈ ಥರ ಆದರೆ ದಯಮಾಡಿ ನೀವು ನಿಮಗೆ ಸರಿ ಅನ್ನಂಗೆ ಮಾಡಿರಿ. ನಾವು ಅವಾಗ ಅವ್ರ ಮಾತು ಕೇಳ್ಕೊಂಡು ಬೋರ್ ಕೊರಿಯೋದು ನಿಲ್ಲಿಸಿದ್ರೆ ನಮಗೆ ಇಷ್ಟಕ್ಕೊಂದು ನೀರು ಸಿಗ್ತಿದ್ದಿಲ್ಲ. ನಂದು ಹಳೆ ವೀಡಿಯೋ ಅಂದರೆ ಮೊನ್ನೆ ಹಾಕಿದ್ನಲ್ಲ, ಆ ವಿಡಿಯೋ ಹೆಚ್ಚು ಕಮ್ಮಿ 1.5 ದಿನಕ್ಕೆ 1 ಮಿಲಿಯನ್ ಮೇಲೆ ವ್ಯೂಸ್ ಆಗಿದೆ. ಆಲ್ ಓವರ್ ಕರ್ನಾಟಕದಾಗೆ ನೋಡಿದ್ದೀರಿ. ನಿಮ್ಮ ಸೈಡ್ನಾಗೆ ಯಾವ ರೀತಿ ಮಾಡ್ತಾರೆ ಅಂತ ಕಮೆಂಟ್ ಮೂಲಕ ಹೇಳಿದಿರಿ. ಇದಕ್ಕೂ ಮೇಲಾಗಿ ಬೋರ್ ಲಾರಿ ಇರೋದು ತಪ್ಪಿಲ್ಲ ಅಂತ ಹೇಳಿದರೆ ನಂದು ಹಳೆ ವೀಡಿಯೋಕ್ಕೆ ಕಮೆಂಟ್ ಓದಿರಪ್ಪ, ಅಷ್ಟೇ ಸಾಕು ನಿಮಗೆ. ಅದು ಕ್ಲಾರಿಟಿ ಅಲ್ಲೇ ಸಿಗ್ತದೆ. ನಾನೇನು ಹೊಸ್ದಾಗಿ ಜಾಸ್ತಿ ಏನು ಹೇಳೋದು ಬೇಕಾಗಲ್ಲ. ಇದಕ್ಕೂ ಮೇಲಾಗಿ ನಿಮಗೆ ಏನಾದ್ರು ಹೇಳ್ಬೇಕು ಅನ್ಸೋದಿದ್ರೆ ಕಮೆಂಟ್ ಮಾಡಿರಿ, ಅದಕ್ಕೆ ಕೇಳಿ ತಿಳ್ಕೊತೀನಿ.